राज्य बाल भवन सोसाइटी बेंगलुरु, जिला प्रशासन, जिला पंचायत, महिला एवं बाल विकास विभाग, जिला बाल भवन समिति बीदर और राष्ट्रीय युवा सुरक्षा एवं कल्याण संघ बीदर के संयुक्त आश्रय के बच्चों के लिए विभिन्न प्रतियोगिताएं शुरू हुई। इसी के तहत बीदर दक्षिण के मदकनली ग्राम में रहे सरकारी पीयू कॉलेज के छात्र छात्राओं के लिए खेलकूद कार्यक्रम का आयोजन किया गया। इस खेलकूद प्रतियोगिता में छात्राओं में 100 मीटर की दौड़ में प्रथम स्थान पर सुष्मिता, साइकिलिंग में महजबीन प्रथम स्थान और खो खो में जय भवानी ग्रुप को प्रथम स्थान हासिल हुआ। छात्रों में बैडमिंटन में लक्ष्मीकांत गणपति, वेट लिफ्टिंग में शादुल शाह और वॉलीबॉल में हजरत टूपू की टीम प्रथम स्थान पर रही। इस मौके पर नेहरू युवा केंद्र के जिलाधिकारी मयूर कुमार, कर्नाटका स्पोर्ट्स विंग के राज्याध्यक्ष मोहम्मद परवेज खान ने सभी विजेताओं को पुरस्कार से सम्मानित किया। इस अवसर पर शिक्षण विभाग, युवा केंद्र और बाल भवन के अधिकारी आदि उपस्थित रहे। इस कार्यक्रम में कराटे मास्टर सूर्यकांत मोरे और कॉलेज की शिक्षिका ने बात की। कैमरामैन महेश का कवरेज। ऐसे अधिक जानकारी के लिए केपी न्यूज 24/7 को लाइक शेयर सब्सक्राइब जरूर करें। धन्यवाद। ಬೀದರ್ ಅವರ ಸಂಯುಕ್ತಾಕ್ಷರದಲ್ಲಿ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೇದಿಕೆ ಮೇಲೆ ಆಸೀನರಾಗಿರುವ ಶ್ರೀಮತಿ ರೂಪಾ ಎಸ್.ಕೆ, ಮಾನ್ಯ ಪ್ರಭಾರಿ ಮಹಿಳಾ ಮತ್ತು ಮಕ್ಕಳ ಅಧಿಕಾರಿಗಳು ಬೀದರ್, ಶ್ರೀ ಎಂ.ಡಿ. ಪರ್ವೇಜ್ ಖಾನ್, ಮಾನ್ಯ ಅಧ್ಯಕ್ಷರು ಕರ್ನಾಟಕ ಸ್ಪೋರ್ಟ್ಸ್ ವಿಂಗ್ ಬೀದರ್, ಮತ್ತು ನನ್ನ ಸ್ನೇಹಿತರಾದ ಸಂತೋಷ್ ಪಾಟೀಲ್, ವೈಜನಾಥ್ ಅವರು, ಮತ್ತು ಗುರುರಾಜ್ ಸರ್ ಅವರು, ಜಗದೀಶ್ ಅವರು, ಮತ್ತು ನಮ್ಮ ಆತ್ಮೀಯರಾದ ಸೂರ್ಯಕಾಂತ್ ಅವರು, ಮತ್ತು ನನ್ನ ಮುತ್ತಿನ ಮಕ್ಕಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಇಂದು ಈ ಕಾರ್ಯಕ್ರಮಕ್ಕೆ ನನಗೆ ನೀವು ಗೆಸ್ಟ್ ಆಗಿ ಕರೆದಿದ್ದೀರಿ, ಭಾಳ ಧನ್ಯವಾದ ಹೇಳ್ತೀನಿ. ಮತ್ತು ಈ ಬಾಲ್ ಭವನ್ಗೆ ನಾನು ಹುಟ್ಟು ಬೆಳೆದಿರೋ ಇದೇ ಏರಿಯಾ, ಹಾಗಾಗಿ ನಾವೆಲ್ಲಕ್ಕಿಂತ ಜಾಸ್ತಿ ಆಗಿರೋ ಗ್ರೌಂಡ್ ಅಂದರೆ ಇದು ಬಾಲ್ ಭವನು. ಮತ್ತು ಸೂರ್ಯಕಾಂತ್ ಸರ್ ಮುಂಚೆಯಿಂದ ನೀವೇನು ಸ್ಪರ್ಧೆ ಮಾಡ್ತಾ ಇದ್ದೀರಿ, ನಾನು ಇಲ್ಲಿ ಬಂದು ಕೂತ್ಕೊಂಡು ಸರಿ ನಾನು ಸ್ಪರ್ಧೆ ಮಾಡಿದ್ದೀನಿ. ನನ್ನ ಅಣ್ಣ ತಂಗಿದರೆಲ್ಲ ಬಂದ್ಬಿಟ್ಟಿರಿ, ಮತ್ತು ಮಾರ್ಷಲ್ ಆರ್ಟ್ಸು ಕಲಿಸಿರೋ ನಮಗೆ ಇವರು. ಹಾಗಾಗಿ ಇಲ್ಲಿಂದು ನಮಗೆ ಅನುಭವ ಇದೆ. ಈ ಗ್ರೌಂಡ್ ಇತ್ತು, ಮುಂಚೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದು ಇರಲಿಲ್ಲ, ಬಟ್ ಬೇರೆ ಥರ ಎಲ್ಲ ಆಟ ಆಡೋಕ್ಕೆಲ್ಲ ಮೈದಾನ ಇತ್ತು, ಆಟ ಆಡ್ತಿದ್ವಿ. ಆಮೇಲೆ ಇದೆಲ್ಲ ಬಿಲ್ಡಿಂಗ್ ಆಗಿಬಿಟ್ಟು ಇಲ್ಲಿ ಆಟ ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ಇದರ ಆಫೀಸ್ ಕೆಲಸಕ್ಕೆ ಜಾಸ್ತಿ ಯೂಸ್ ಆಗ್ತಾ ಇತ್ತು. ಆದ್ರೂ ಮಕ್ಕಳೆಲ್ಲ ಇಲ್ಲಿ ಸ್ಪರ್ಧೆ ಮಾಡೋಕೆ ಬಂದಿದ್ದೀರಿ, ಭಾಳ ಖುಷಿ ಆಯಿತು. ಇಷ್ಟೆಲ್ಲ ನಮ್ಮ ಏರಿಯಾದಲ್ಲ ಸ್ಕೂಲ್ದಲ್ಲ, ವಿವಿಧ ಸ್ಕೂಲ್ ಬೀದರ್ ಗೌರ್ಮೆಂಟ್ ಸ್ಕೂಲ್, ಓಕೆ. ಎಲ್ಲರೂ ಬರೀ ಎಜುಕೇಶನ್ ಅಂದರೆ ಓದೋದು ಮಾತ್ರ ಅಲ್ಲ, ಓದಬೇಕು, ಹಂಗಂತ ಓದೋದು ಬಿಡಬಾರ್ದು. ಬಟ್ ಇದೇನು ಎಕ್ಸ್ಟ್ರಾ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಇರಲಿ, ಡ್ರಾಯಿಂಗ್ ಇರಲಿ, ಬೇರೆ ಬೇರೆ ಆಕ್ಟಿವಿಟೀಸ್ ಇನ್ನೂ ಬಹಳ ಇದಾವೆ, ಅದರಲ್ಲೂ ನೀವು ಧ್ಯಾನ ಕೊಡಬೇಕು. ಮಾಡಕ್ಕೆ ಬಂದಿರೋದು ಮೊಬೈಲ್ ನೋಡ್ತೀರಿ, ಎಲ್ಲರೂ ನೋಡ್ತೀರಿ? ಎಷ್ಟೆಲ್ಲ ನೋಡ್ತೀರಿ? ಎಷ್ಟು ತಾಸು ನೋಡ್ತೀರಿ? ಹಾಂ, ಸೊ ಈಗಿನ ಹುಡುಗರು ಎಲ್ಲ ಮೊಬೈಲಲ್ಲಿ ಭಾಳ ಅಡಿಕ್ಟ್ ಆಗಿದ್ದಾರೆ. ಅದನ್ನು ಬಿಟ್ಟು ಒಂದು ಇಂಥ ಕಾಂಪಿಟೇಷನ್ಸಿಗೆ ಬಂದಿರೋದ್ರೆ ಭಾಳ ಒಳ್ಳೆಯ ಒಂದು ಇದು. ಈಗ ಬಾಲ್ಭವನದಲ್ಲಿ ವಾರ ಈಗ ಈ ವಾರ ಚಿತ್ರಕಲೆ ಮತ್ತು ಕ್ರೀಡಾಕ್ಕೆ ಒಂದು ಇದು ಮಾಡಿದ್ದಾರೆ. ನೆಕ್ಸ್ಟ್ ವೀಕ್ ಸಂಗೀತದಲ್ಲಿ ಯಾರು ಒಂದು ಚೆನ್ನಾಗಿದ್ದಾರೆ ಅಂತ ಹೇಳಿ ಆರಿಸಿ ತೆಗಿತಾ ಇದ್ದಾರೆ. ಸೊ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ಮಕ್ಕಳು ನಮ್ಮ ಬೀದರ್ ಇದ್ದಂತಹ ಮಕ್ಕಳಲ್ಲಿ ಯಾವ ಕಲೆ ಇದೆ, ಚಿತ್ರಕಲೆಯಲ್ಲಿ ಚೆನ್ನಾಗಿದ್ದಾರೋ ಮತ್ತು ಇದರಲ್ಲಿ ಚಲೋ ಇದ್ದಾರೆ ಯಾರು ಇಂಥದ್ದೆಲ್ಲ ಆರಿಸಿಬಿಟ್ಟು